ಇನ್ನು ಆಪರೇಷನ್ ಸಿಂಧೂರ ಯಶಸ್ಸಿನ ನಂತರ ನಿರಂತರವಾಗಿ ಉಗ್ರರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗ್ತಾನೆ ಇದೆ. ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ನಡೆದಂತಹ ಕಾರ್ಯಾಚರಣೆ ಉಗ್ರರ ಹುಟ್ಟಡಗಿಸುವಂತಹ ಕೆಲಸಕ್ಕೆ ಸಾಕ್ಷಿಯಾಗಿದೆ. ಈಗಾಗಲೇ 3 ಉಗ್ರರಿಗೆ ಇಂಡಿಯನ್ ಆರ್ಮಿ ಹೆಡೆಮುರಿ ಕಟ್ಟಿದೆ. ಪಾಕ್ ಉಗ್ರರನ್ನ ಸದೆಬಡಿಯೋದಕ್ಕೆ ಕಾರ್ಯಾಚರಣೆ ನಡೆದಿದೆ. ಈ ಕಾರ್ಯಾಚರಣೆ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಸದ್ಯ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನೆಲ್ಲ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನನ್ನ ಕೊಲೀಗ್ ರಂಜಿತ್ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತಹ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಈ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ, ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಇಲ್ಲಿ ಪುಡಿ ಪುಡಿಯಾಗಿರುವಂತ ಇಲ್ಲಿ ಕಾಂಪೌಂಡ್. ನಮ್ಮ ವಿಜಯ ನಿಧಾನವಾಗಿ ಒಳಗಡೆ ಆಗಮಿಸ್ತಾ ಇದ್ರೆ ನಿಮಗೆ ತೋರಿಸ್ತೀವಿ ನಾವು ಹೇಗಿತ್ತು ಆಪರೇಷನ್. ಎಲ್ಲವೂ ಕೂಡ ರಿಪಬ್ಲಿಕ್ ನಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಇದು. ಎಸ್, ಎಕ್ಸಾಕ್ಟ್ಲಿ ಈ ಪಾಯಿಂಟ್ ನೋಡಿ. ಬಹುಶಃ ಇಲ್ಲೇ ಇದ್ದಂತ ಅನ್ಸುತ್ತೆ, ಆತ ಇಲ್ಲೇ ಇದ್ದುಕೊಂಡು ಆತ ದಾಳಿ ಮಾಡ್ತಾ ಇದ್ದಂತ ಅನ್ಸುತ್ತೆ. ಗೋಡೆಯಲ್ಲಿ ಈಗ ಗುಂಡು ಬಿದ್ದು ಪುಡಿ ಪುಡಿ ಆಗಿರುವಂತಹ ಗೋಡೆಯ ಮಾರ್ಕ್ ಅನ್ನ ತಾವು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಇಲ್ಲಿ ಗುಂಡಿನ ಚಕಮಕಿ ಆಗಿರುತ್ತೆ. ಆತನು ಕೂಡ ತನ್ನನ್ನ ಸೇವ್ ಮಾಡಿಕೊಳ್ಳೋದಕ್ಕೆ ಅಥವಾ ಆತ ಇಲ್ಲಿಂದ ಪರಾರಿಯಾಗೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿರಬಹುದು ಅನ್ನೋದನ್ನ ತಾವು ಗಮನಿಸಬಹುದು. ನೋಡಿ, ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಒಳಗಡೆ ಎಲ್ಲ ನೀವು ನೋಡ್ತಿರಬಹುದು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತ ಇದೆಲ್ಲವೂ ಕೂಡ ಸೇನೆ ನಡುರಾತ್ರಿ ಸುಮಾರು 12 ಗಂಟೆಗೆ ಇಲ್ಲಿ ಬರುತ್ತೆ. 3 ಗಂಟೆಯಿಂದ ಆಪರೇಷನ್ಸ್ ಎಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಆ ಮೂಲಕ ಇಲ್ಲಿ ಇದ್ದಂತ ವಸ್ತುಗಳೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡ್ತಾರೆ. ಆ ಮೂಲಕ ಇಲ್ಲಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ಇಲ್ಲಿ ಛಿದ್ರವಾಗಿ ಬಿದ್ದಿರೋದು ನೋಡಿ. ಇಲ್ಲೆಲ್ಲ ಗ್ಲಾಸ್ ಎಲ್ಲ ಪುಡಿ ಪುಡಿಯಾಗಿದೆ. ನಿರಂತರವಾಗಿ ಗುಂಡಿನ ಚಕಮಕಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಸಿಗರೆಟ್ ನ ಆಶ್ ಎಲ್ಲ ಇದೆ. ಬಹುಶಃ ಇಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದಿದಂತ ಅನ್ಸುತ್ತೆ. ಸಿಗರೆಟ್ ಆಶ್ ಎಲ್ಲವೂ ಕೂಡ ಇಲ್ಲಿದೆ, ನೀವು ನೋಡಬಹುದು ಅದನ್ನ. ಆನಂತರ ಮನೆ ಛಿದ್ರ ಮಾಡಿ ಹಾಕಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ತಡೆಕಾಡಿದಲ್ಲಿ ಏನಾದ್ರೂ ಸ್ಫೋಟಕಗಳಿತ್ತ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಎಲ್ಲವನ್ನು ಕೂಡ ಇಲ್ಲಿ ಆತ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ನೋಡಿ, ಈ ಲೈಟಿನ ಸ್ವಿಚಸ್ ಇದೆ. ಸ್ವಿಚಸ್ ನಲ್ಲಿ ಗುಂಡು ಬಿದ್ದು ಎಲ್ಲ ಇಲ್ಲಿ ಹೋಲ್ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಭಾರತೀಯ ಸೇನೆ ಒಳ ಹೊಕ್ಕು ಎಲ್ಲವನ್ನು ಕೂಡ ಇಲ್ಲಿ ಡೆಮಾಲಿಷ್ ಮಾಡಿ ಹಾಕಿದೆ. ಎದುರುಗಡೆಯೂ ಕೂಡ ಇನ್ನೊಂದು ಮನೆ ಹೋಗ್ತೀನಿ, ಇಬ್ರು ಇಲ್ಲಿದ್ರು, ಓರ್ವ ಈ ಕಡೆ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಗುಂಡು ಬಂದು ಬಡಿದಂತ ಸಮಯಕ್ಕೆ ಇಲ್ಲಿದ್ದಂತಹ ಈ ಸಿಮೆಂಟಿನ ಕಂಬ ಇದೆಯಲ್ಲ, ಪುಡಿ ಪುಡಿ ಆಗಿದೆ. ಸಿಮೆಂಟಿನ ಕಂಬ ಈಗ ಪುಡಿ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಮ್ಮ ಬೀಜ ನಿಮ್ಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ಇಲ್ಲಿ ಸಿಮೆಂಟಿನ ಕಂಬ ಇದೆ ನೋಡಿ, ಇದು ಪುಡಿ ಪುಡಿ ಆಗಿದೆ. ಇದು ಮನೆ ನಿರ್ಮಾಣದ ಹಂತದಲ್ಲಿತ್ತು. ಇಲ್ಲೂ ಕೂಡ ಅಟ್ಯಾಕ್ ಆದಾಗ ಈ ಕಡೆ ಹೋಗ್ತಾರೆ, ಈ ಕಡೆ ಹೋದಾಗ ಇಲ್ಲಿಯೂ ಕೂಡ ಸೇನೆ ಬರುತ್ತೆ. ಇಲ್ಲಿ ಮಾತ್ರ ಹಾರಿಬಲ್ ಆಗಿ ಅಟ್ಯಾಕ್ ಮಾಡಿದೆ ಭಾರತೀಯ ಭದ್ರತಾ ಪಡೆಗಳು. ಹಾರಿಬಲ್ ಆಗಿ ಅಟ್ಯಾಕ್ ಅಂತ ಹೇಳಿದ್ರೆ ಇಲ್ಲಿಂದ ರಿಟರ್ನ್ ಫೈರ್ ಆಗ್ತಾ ಇತ್ತು ಆ ಮನೆ ಮೇಲೆ ಅನ್ನೋದು ಕೂಡ ಮಾಹಿತಿ ಇತ್ತು. ಆ ಕಾರಣದಿಂದ ರಿಟರ್ನ್ ಫೈರ್ ಆಗ್ತಿದ್ದಂತ ಸಮಯದಲ್ಲಿ ಇಲ್ಲಿ ಭಾರತೀಯ ಸೇನೆ ಸುಮಾರೊಂದು ಸುತ್ತುವರಿದಂತ ಸುಮಾರೊಂದು 100ರಿಂದ 200 ಜನ ಇದೇ ಸ್ಥಳದಲ್ಲಿದ್ದು ಇಲ್ಲಿ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನೋಡಿ, ಗನ್ ಶಾಟ್ಸ್ ಬಿದ್ದಂತ ಇದಕ್ಕೆ ಈ ಮನೆಯ ಕೆಲ್ಗಳೆಲ್ಲವೂ ಕೂಡ ಪುಡಿ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್, ಇದು ಮಾಸ್ಟರ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ತಲುಪಿ ಈಗ ಅಲ್ಲಿನ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರ ಯಶಸ್ಸಿನ ನಂತರ ನಿರಂತರವಾಗಿ ಉಗ್ರರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗ್ತಾನೆ ಇದೆ. ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ನಡೆದಂತಹ ಕಾರ್ಯಾಚರಣೆ ಉಗ್ರರ ಹುಟ್ಟಡಗಿಸುವಂತಹ ಕೆಲಸಕ್ಕೆ ಸಾಕ್ಷಿಯಾಗಿದೆ. ಈಗಾಗಲೇ 3 ಉಗ್ರರಿಗೆ ಇಂಡಿಯನ್ ಆರ್ಮಿ ಹೆಡೆಮುರಿ ಕಟ್ಟಿದೆ. ಪಾಕ್ ಉಗ್ರರನ್ನ ಸದೆಬಡಿಯೋದಕ್ಕೆ ಕಾರ್ಯಾಚರಣೆ ನಡೆದಿದೆ. ಈ ಕಾರ್ಯಾಚರಣೆ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಸದ್ಯ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನೆಲ್ಲ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನನ್ನ ಕೊಲೀಗ್ ರಂಜಿತ್ ಮಾಹಿತಿಯನ್ನು ನೀಡಿದ್ದಾರೆ.
ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಈ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ. ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಇಲ್ಲಿ ಪುಡಿ ಪುಡಿಯಾಗಿರುವಂತ ಇಲ್ಲಿ ಕಾಂಪೌಂಡ್. ನಮ್ಮ ವಿಜಯ ನಿಧಾನವಾಗಿ ಒಳಗಡೆ ಆಗಮಿಸ್ತಾ ಇದ್ರೆ ನಿಮಗೆ ತೋರಿಸ್ತೀವಿ ನಾವು ಹೇಗಿತ್ತು ಆಪರೇಷನ್. ಎಲ್ಲವೂ ಕೂಡ ರಿಪಬ್ಲಿಕ್ ನಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಇದು. ಎಸ್, ಎಕ್ಸಾಕ್ಟ್ಲಿ ಈ ಪಾಯಿಂಟ್ ನೋಡಿ. ಬಹುಶಃ ಇಲ್ಲೇ ಇದ್ದಂತ ಅನ್ಸುತ್ತೆ ಆತ. ಇಲ್ಲೇ ಇದ್ದುಕೊಂಡು ಆತ ದಾಳಿ ಮಾಡ್ತಾ ಇದ್ದಂತ ಅನ್ಸುತ್ತೆ. ಗೋಡೆಯಲ್ಲಿ ಈಗ ಗುಂಡು ಬಿದ್ದು ಪುಡಿ ಪುಡಿ ಆಗಿರುವಂತಹ ಗೋಡೆಯ ಮಾರ್ಕ್ ಅನ್ನ ತಾವು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಇಲ್ಲಿ ಗುಂಡಿನ ಚಕಮಕಿ ಆಗಿರುತ್ತೆ. ಆತನು ಕೂಡ ತನ್ನನ್ನ ಸೇವ್ ಮಾಡಿಕೊಳ್ಳೋದಕ್ಕೆ ಅಥವಾ ಆತ ಇಲ್ಲಿಂದ ಪರಾರಿಯಾಗುವುದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿರಬಹುದು ಅನ್ನೋದನ್ನ ತಾವು ಗಮನಿಸಬಹುದು. ನೋಡಿ, ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಒಳಗಡೆ ಎಲ್ಲ ನೀವು ನೋಡ್ತಿರಬಹುದು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತ ಇದೆಲ್ಲವೂ ಕೂಡ ಸೇನೆ ನಡುರಾತ್ರಿ ಸುಮಾರು 12 ಗಂಟೆಗೆ ಇಲ್ಲಿ ಬರುತ್ತೆ. 3 ಗಂಟೆಯಿಂದ ಆಪರೇಷನ್ಸ್ ಎಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಆ ಮೂಲಕ ಇಲ್ಲಿ ಇದ್ದಂತ ವಸ್ತುಗಳೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡ್ತಾರೆ. ಆ ಮೂಲಕ ಇಲ್ಲಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ಇಲ್ಲಿ ಛಿದ್ರವಾಗಿ ಬಿದ್ದಿರೋದು ನೋಡಿ. ಇಲ್ಲೆಲ್ಲ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿದೆ. ನಿರಂತರವಾಗಿ ಗುಂಡಿನ ಚಕಮಕಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಸಿಗರೆಟ್ ನ ಆಶ್ ಎಲ್ಲ ಇದೆ. ಬಹುಶಃ ಇಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದಿದಂತ ಅನ್ಸುತ್ತೆ. ಸಿಗರೆಟ್ ಆಶ್ ಎಲ್ಲವೂ ಕೂಡ ಇಲ್ಲಿದೆ, ನೀವು ನೋಡಬಹುದು ಅದನ್ನ. ಆನಂತರ ಮನೆ ಛಿದ್ರ ಮಾಡಿ ಹಾಕಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ತಡೆಕಾಡಿದಲ್ಲಿ ಏನಾದ್ರೂ ಸ್ಫೋಟಕಗಳಿತ್ತ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಎಲ್ಲವನ್ನು ಕೂಡ ಇಲ್ಲಿ ಆತ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ನೋಡಿ, ಈ ಲೈಟಿನ ಸ್ವಿಚಸ್ ಇದೆ. ಸ್ವಿಚಸ್ ನಲ್ಲಿ ಗುಂಡು ಬಿದ್ದು ಎಲ್ಲ ಇಲ್ಲಿ ಹೋಲ್ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಭಾರತೀಯ ಸೇನೆ ಒಳ ಹೊಕ್ಕು ಎಲ್ಲವನ್ನು ಕೂಡ ಇಲ್ಲಿ ಡೆಮಾಲಿಶ್ ಮಾಡಿ ಹಾಕಿದೆ. ಎದುರುಗಡೆಯೂ ಕೂಡ ಇನ್ನೊಂದು ಮನೆ ಹೋಗ್ತೀನಿ. ಇಬ್ರು ಇಲ್ಲಿದ್ರು, ಓರ್ವ ಈ ಕಡೆ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಗುಂಡು ಬಂದು ಬಡಿದಂತ ಸಮಯಕ್ಕೆ ಇಲ್ಲಿದ್ದಂತಹ ಈ ಸಿಮೆಂಟಿನ ಕಂಬ ಇದೆಯಲ್ಲ, ಪುಡಿ ಪುಡಿ ಆಗಿದೆ. ಸಿಮೆಂಟಿನ ಕಂಬ ಈಗ ಪುಡಿ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಮ್ಮ ಬೀಜ ನಿಮ್ಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ಇಲ್ಲಿ ಸಿಮೆಂಟಿನ ಕಂಬ ಇದೆ ನೋಡಿ. ಇದು ಪುಡಿ ಪುಡಿ ಆಗಿದೆ. ಇದು ಮನೆ ನಿರ್ಮಾಣದ ಹಂತದಲ್ಲಿತ್ತು. ಇಲ್ಲೂ ಕೂಡ ಅಟ್ಯಾಕ್ ಆದಾಗ ಈ ಕಡೆ ಹೋಗ್ತಾರೆ, ಈ ಕಡೆ ಹೋದಾಗ ಇಲ್ಲಿಯೂ ಕೂಡ ಸೇನೆ ಬರುತ್ತೆ. ಇಲ್ಲಿ ಮಾತ್ರ ಹಾರಿಬಲ್ ಆಗಿ ಅಟ್ಯಾಕ್ ಮಾಡಿದೆ ಭಾರತೀಯ ಭದ್ರತಾ ಪಡೆಗಳು. ಹಾರಿಬಲ್ ಆಗಿ ಅಟ್ಯಾಕ್ ಅಂತ ಹೇಳಿದ್ರೆ ಇಲ್ಲಿಂದ ರಿಟರ್ನ್ ಫೈರ್ ಆಗ್ತಾ ಇತ್ತು ಆ ಮನೆ ಮೇಲೆ ಅನ್ನೋದು ಕೂಡ ಮಾಹಿತಿ ಇತ್ತು. ಆ ಕಾರಣದಿಂದ ರಿಟರ್ನ್ ಫೈರ್ ಆಗ್ತಿದ್ದಂತ ಸಮಯದಲ್ಲಿ ಇಲ್ಲಿ ಭಾರತೀಯ ಸೇನೆ ಸುಮಾರೊಂದು ಸುತ್ತುವರಿದಂತ ಸುಮಾರೊಂದು 100ರಿಂದ 200 ಜನ ಇದೇ ಸ್ಥಳದಲ್ಲಿದ್ದು ಇಲ್ಲಿ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನೋಡಿ, ಗನ್ ಶಾಟ್ಸ್ ಬಿದ್ದಂತ ಇದಕ್ಕೆ ಈ ಮನೆಯ ಕೆಲ್ಗಳೆಲ್ಲವೂ ಕೂಡ ಪುಡಿ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್, ಇದು ಮಾಸ್ಟರ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ತಲುಪಿ ಈಗ ಅಲ್ಲಿನ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರ ಯಶಸ್ಸಿನ ನಂತರ ನಿರಂತರವಾಗಿ ಉಗ್ರರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆಗ್ತಾನೆ ಇದೆ. ಪುಲ್ವಾಮಾದಲ್ಲಿ ಉಗ್ರರ ವಿರುದ್ಧ ನಡೆದಂತಹ ಕಾರ್ಯಾಚರಣೆ ಉಗ್ರರ ಹುಟ್ಟಡಗಿಸುವಂತಹ ಕೆಲಸಕ್ಕೆ ಸಾಕ್ಷಿಯಾಗಿದೆ. ಈಗಾಗಲೇ 3 ಉಗ್ರರಿಗೆ ಇಂಡಿಯನ್ ಆರ್ಮಿ ಹೆಡೆಮುರಿ ಕಟ್ಟಿದೆ. ಪಾಕ್ ಉಗ್ರರನ್ನ ಸದೆಬಡಿಯೋದಕ್ಕೆ ಕಾರ್ಯಾಚರಣೆ ನಡೆದಿದೆ. ಈ ಕಾರ್ಯಾಚರಣೆ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಸದ್ಯ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನೆಲ್ಲ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನನ್ನ ಕೊಲೀಗ್ ರಂಜಿತ್ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಈ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ. ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಇಲ್ಲಿ ಪುಡಿ ಪುಡಿಯಾಗಿರುವಂತ ಇಲ್ಲಿ ಕಾಂಪೌಂಡ್. ನಮ್ಮ ವಿಜಯ ನಿಧಾನವಾಗಿ ಒಳಗಡೆ ಆಗಮಿಸ್ತಾ ಇದ್ರೆ ನಿಮಗೆ ತೋರಿಸ್ತೀವಿ ನಾವು ಹೇಗಿತ್ತು ಆಪರೇಷನ್. ಎಲ್ಲವೂ ಕೂಡ ರಿಪಬ್ಲಿಕ್ ನಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಇದು. ಎಸ್, ಎಕ್ಸಾಕ್ಟ್ಲಿ ಈ ಪಾಯಿಂಟ್ ನೋಡಿ. ಬಹುಶಃ ಇಲ್ಲೇ ಇದ್ದಂತ ಅನ್ಸುತ್ತೆ ಆತ. ಇಲ್ಲೇ ಇದ್ದುಕೊಂಡು ಆತ ದಾಳಿ ಮಾಡ್ತಾ ಇದ್ದಂತ ಅನ್ಸುತ್ತೆ. ಗೋಡೆಯಲ್ಲಿ ಈಗ ಗುಂಡು ಬಿದ್ದು ಪುಡಿ ಪುಡಿ ಆಗಿರುವಂತಹ ಗೋಡೆಯ ಮಾರ್ಕ್ ಅನ್ನ ತಾವು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಇಲ್ಲಿ ಗುಂಡಿನ ಚಕಮಕಿ ಆಗಿರುತ್ತೆ. ಆತನು ಕೂಡ ತನ್ನನ್ನ ಸೇವ್ ಮಾಡಿಕೊಳ್ಳೋದಕ್ಕೆ ಅಥವಾ ಆತ ಇಲ್ಲಿಂದ ಪರಾರಿಯಾಗುವುದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಿರಬಹುದು ಅನ್ನೋದನ್ನ ತಾವು ಗಮನಿಸಬಹುದು. ನೋಡಿ, ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಒಳಗಡೆ ಎಲ್ಲ ನೀವು ನೋಡ್ತಿರಬಹುದು ಚಲ್ಲಾಪಿಲ್ಲಿಯಾಗಿ
ಛಿದ್ರವಾಗಿ ಬಿದ್ದಿರುವಂತ ಇದೆಲ್ಲವೂ ಕೂಡ ಸೇನೆ ನಡುರಾತ್ರಿ ಸುಮಾರು 12 ಗಂಟೆಗೆ ಇಲ್ಲಿ ಬರುತ್ತೆ. 3 ಗಂಟೆಯಿಂದ ಆಪರೇಷನ್ಸ್ ಎಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಆ ಮೂಲಕ ಇಲ್ಲಿ ಇದ್ದಂತ ವಸ್ತುಗಳೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡ್ತಾರೆ. ಆ ಮೂಲಕ ಇಲ್ಲಿದ್ದಂತ ವಸ್ತುಗಳೆಲ್ಲವನ್ನು ಕೂಡ ಇಲ್ಲಿ ಛಿದ್ರವಾಗಿ ಬಿದ್ದಿರೋದು ನೋಡಿ. ಇಲ್ಲೆಲ್ಲ ಗ್ಲಾಸ್ ಎಲ್ಲ ಪುಡಿ ಪುಡಿಯಾಗಿದೆ. ನಿರಂತರವಾಗಿ ಗುಂಡಿನ ಚಕಮಕಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಸಿಗರೆಟ್ ನ ಆಶ್ ಎಲ್ಲ ಇದೆ. ಬಹುಶಃ ಇಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದಿದಂತ ಅನ್ಸುತ್ತೆ. ಸಿಗರೆಟ್ ಆಶ್ ಎಲ್ಲವೂ ಕೂಡ ಇಲ್ಲಿದೆ, ನೀವು ನೋಡಬಹುದು ಅದನ್ನ. ಆನಂತರ ಮನೆ ಛಿದ್ರ ಮಾಡಿ ಹಾಕಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ತಡೆಕಾಡಿದಲ್ಲಿ ಏನಾದ್ರೂ ಸ್ಫೋಟಕಗಳಿತ್ತ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಆ ಎಲ್ಲವನ್ನು ಕೂಡ ಇಲ್ಲಿ ಆತ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ನೋಡಿ, ಈ ಲೈಟಿನ ಸ್ವಿಚಸ್ ಇದೆ. ಸ್ವಿಚಸ್ ನಲ್ಲಿ ಗುಂಡು ಬಿದ್ದು ಎಲ್ಲ ಇಲ್ಲಿ ಹೋಲ್ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಭಾರತೀಯ ಸೇನೆ ಒಳ ಹೊಕ್ಕು ಎಲ್ಲವನ್ನು ಕೂಡ ಇಲ್ಲಿ ಡೆಮಾಲಿಷ್ ಮಾಡಿ ಹಾಕಿದೆ. ಎದುರುಗಡೆಯೂ ಕೂಡ ಇನ್ನೊಂದು ಮನೆ ಹೋಗ್ತೀನಿ, ಇಬ್ರು ಇಲ್ಲಿದ್ರು, ಓರ್ವ ಈ ಕಡೆ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಗುಂಡು ಬಂದು ಬಡಿದಂತ ಸಮಯಕ್ಕೆ ಇಲ್ಲಿದ್ದಂತಹ ಈ ಸಿಮೆಂಟಿನ ಕಂಬ ಇದೆಯಲ್ಲ, ಪುಡಿ ಆಗಿದೆ. ಸಿಮೆಂಟಿನ ಕಂಬ ಈಗ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ನಮ್ಮ ಬೀಜ ನಿಮ್ಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ರೆ ಇಲ್ಲಿ ಸಿಮೆಂಟಿನ ಕಂಬ ಇದೆ ನೋಡಿ, ಇದು ಪುಡಿ ಆಗಿದೆ. ಇದು ಮನೆ ನಿರ್ಮಾಣದ ಹಂತದಲ್ಲಿತ್ತು. ಇಲ್ಲೂ ಕೂಡ ಅಟ್ಯಾಕ್ ಆದಾಗ ಈ ಕಡೆ ಹೋಗ್ತಾರೆ, ಈ ಕಡೆ ಹೋದಾಗ ಇಲ್ಲಿಯೂ ಕೂಡ ಸೇನೆ ಬರುತ್ತೆ. ಇಲ್ಲಿ ಮಾತ್ರ ಹಾರಿಬಲ್ ಆಗಿ ಅಟ್ಯಾಕ್ ಮಾಡಿದೆ ಭಾರತೀಯ ಭದ್ರತಾ ಪಡೆಗಳು. ಹಾರಿಬಲ್ ಆಗಿ ಅಟ್ಯಾಕ್ ಅಂತ ಹೇಳಿದ್ರೆ ಇಲ್ಲಿಂದ ರಿಟರ್ನ್ ಫೈರ್ ಆಗ್ತಾ ಇತ್ತು ಆ ಮನೆ ಮೇಲೆ ಅನ್ನೋದು ಕೂಡ ಮಾಹಿತಿ ಇತ್ತು. ಆ ಕಾರಣದಿಂದ ರಿಟರ್ನ್ ಫೈರ್ ಆಗ್ತಿದ್ದಂತ ಸಮಯದಲ್ಲಿ ಇಲ್ಲಿ ಭಾರತೀಯ ಸೇನೆ ಸುಮಾರೊಂದು ಸುತ್ತುವರಿದಂತ ಸುಮಾರೊಂದು 100ರಿಂದ 200 ಜನ ಇದೇ ಸ್ಥಳದಲ್ಲಿದ್ದು ಇಲ್ಲಿ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನೋಡಿ, ಗನ್ ಶಾಟ್ಸ್ ಬಿದ್ದಂತ ಇದಕ್ಕೆ ಈ ಮನೆಯ ಕೆಲ್ಗಳೆಲ್ಲವೂ ಕೂಡ ಪುಡಿ ಆಗಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್, ಇದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಆ ಸ್ಥಳವನ್ನ ತಲುಪಿ ಈಗ ಅಲ್ಲಿನ ಚಿತ್ರಣವನ್ನ ನಿಮಗೆ